ಸೊ ತಲೆಯಲ್ಲಿ 108 ಯೋಚನೆ ಥರ ಈ ಟ್ರೆಕ್ಕಲ್ಲಿ 108 ದಾರಿ ಇದ್ದಾವೆ. ಹಾಯ್ ಹೆಲೋ ನಮಸ್ಕಾರ. ಇವತ್ತು ಹೊಸ ವ್ಲಾಗಿಗೆ ವೆಲ್ಕಮ್. ನಾವಿವತ್ತು ಹಾಲು ಚಿಲುಮೆ ಬೆಟ್ಟ ಹೋಗೋಣ ಅಂತ ಅಂದ್ಕೊಂಡು ಬರ್ತಾ ಇದ್ದೀವಿ. ಬಂದ್ವಿ. ಸೊ ಬೆಳಗ್ಗೆ ಬೇಗ ಬಂದ ಕಾರಣ ಫುಲ್ಲು ಹೊಟ್ಟೆ ಹಸು. ಅದಕ್ಕೆ ಯಾರೋ ದೊಡ್ಡಬಳ್ಳಾಪುರ ಹತ್ರ ನಿಲ್ಸಿದ್ದೀವಿ. ಅದು ಗಣೇಶ್ ಗ್ರ್ಯಾಂಡ್ ಅಂತೆ. ಬೆಟ್ಟದ ಬೇಸಿಗೆ ಬಂದಾಗಿದೆ. ಇಲ್ಲೇನೋ ಒಂದು ಗೇಟ್ ಇದೆಪ್ಪ. ಅದು ಏನಕ್ಕೆ ಮಾಡಿದಾರೆ ಅಂತಾನೆ ಗೊತ್ತಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವ್ದಾರ್ದು ಫಾರ್ಮ್ ಏನೋ ಗೊತ್ತಾಗ್ತಿಲ್ಲ. ಅದೇನೋ ನಾವೇನೋ ಇಲ್ಲಿ ಪರ್ಮಿಷನ್ ತಗೋಬೇಕಂತನೂ ಗೊತ್ತಾಗ್ತಿಲ್ಲ. ಸೊ ನಾನು ನೋಡಿದ ಪ್ರಕಾರ, ಗೂಗಲಲ್ಲಿ ನೋಡಿದ ಪ್ರಕಾರ ಪರ್ಮಿಷನ್ ಏನು ಬೇಕಾಗಿಲ್ಲ. ಆಯ್ತು. ಆಮೇಲೆ ಬೆಟ್ಟ ಹೋಗೋದಾದ್ರೂ ಸ್ವಲ್ಪ ಹೊಸ ಬೆಟ್ಟ ಹೋಗ್ತೀನಿ, ಆದರೆ ರಿಪೀಟೆಡ್ ಹೋಗ್ತೀನಿ. ಬಟ್ ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ನಾವಾಗೆ ಬಂದಿದ್ದೀವಿ. ನೋಡಬೇಕು ಹೆಂಗಾಗುತ್ತೆ ಅಂತೇಳಿ. ನಮ್ಮ ಜೊತೆ ಇವತ್ತಿಬ್ಬರಿದ್ದಾರೆ. ಇಲ್ಲೊಬ್ಬ, ಇವನ ಹೆಸರು ಯಾರು ನೀನು ಹೇಳು. ಶಿಶು ಮಲ್ನಾಡ್ ಶರ್ಮಾ ಅಂತ. ಬೇಡ ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಟ್ರೆಕ್ ಕರ್ಕೊಂಬರೋದೇ ನಮಗೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ. ಯಾವಾಗ ನೋಡಿದ್ರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಕಾಮಿಡಿ ಒಂಥರ. ಅದು ಹಾಗೆ. ಇನ್ನೊಬ್ಬ ಅಲ್ಲಿ ಬರ್ತಾ ಇದ್ದಾನೆ, ಇವನು ಮಲಾರು. ನಾವಿಬ್ಬರು ಕಾಲೇಜಲ್ಲಿ ನಮ್ಮ ಕಾಲೇಜ್ ಕ್ಲಬ್ಬನ್ನು ಒಟ್ಟಿಗೆ ಲೀಡ್ ಮಾಡ್ತಿದ್ವಿ. ಟೀಮ್ ಪಾಯಿಂಟಿಂದ ನೀವು ಆರಾಮ್ಸೆ ಹೋಗ್ಬೋದು. ಅಂದರೆ ಕನ್ಫ್ಯೂಷನ್ ಏನಿರಲ್ಲ. ಆ ಗೇಟಿಂದ ಸ್ಟ್ರೈಟಾಗಿ ಬಂದರೆ ಅದೇ ಕಾಲ್ದಾರಿ ಇರುತ್ತೆ. ಸೊ ಈಗ ಇದೇ ಕಾಲ್ದಾರಿ ನೋಡಿ ಎಷ್ಟು ಆರಾಮ್ಸೆ. ಅಂದರೆ ಊರ ಸೈಡೆಲ್ಲ ಕಾಲ್ದಾರಿ ಹೆಂಗಿರುತ್ತೆ ಆ ಥರನೇ ಇದೆ. ಅದರಲ್ಲಿ ರೂಟ್ ಏನು ಕನ್ಫ್ಯೂಷನ್ ಥರ ಇರಲ್ಲ. ಸ್ವಲ್ಪ ಬೆಂಗಳೂರು ಸೈಡ್ ಟ್ರೆಕ್ ಎಲ್ಲ ಸ್ವಲ್ಪ ಈಸಿನೇ ಇರುತ್ತೆ. ಅಷ್ಟೇನು ಅಷ್ಟೇ ವರಿ ಮಾಡಬೇಕಾಗೇನಿಲ್ಲ. ಬಟ್ ಇಂಥ ಬೆಟ್ಟಕ್ಕೆಲ್ಲ ಸಮ್ಮರಲ್ಲೆಲ್ಲ ಸ್ವಲ್ಪ ಟ್ರೆಕ್ನ ಅವಾಯ್ಡ್ ಮಾಡಬೇಕು. ಏನಕ್ಕಂದರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಮತ್ತು ಟ್ರೆಕ್ ಮಾಡೋಕ್ಕೂ ಮನಸ್ಸಿರಲ್ಲ. ಈಗ ನೋಡಿ ಈಗ ನೋಡಿ ಈ ದಾರಿ ಒಳ್ಳೆ ವೆಸ್ಟರ್ನ್ ಘಾಟ್ಸ್ ಟ್ರೆಕ್ ಮಾಡ್ದಂಗಿದೆ. ಇದೇ ಟ್ರೆಕ್ನ ನೀವು ಏನೋ ಇಲ್ಲ ಸಮ್ಮರಲ್ಲಿ ಮಾಡಿದರೆ ಫುಲ್ಲು ಬರ್ಡ್ ಭೂಮಿ ಥರ ಇರುತ್ತಿಲ್ಲ. ಸ್ವಲ್ಪ ಟ್ರೆಕ್ಕು ಮಾಡುವಾಗ ಯಾವ ದಿನ ಯಾವ ಟೈಮಲ್ಲಿ ಹೋಗ್ತಿದ್ವಿ ಅಂತಲೂ ಇಂಪಾರ್ಟೆಂಟ್ ಆಗುತ್ತೆ. ಖಾಲಿ ಟ್ರೆಕ್ ಮಾಡೋದು ಇಂಪಾರ್ಟೆಂಟ್ ಆಗಲ್ಲ. ನಡೆಯೋ ಹಾದಿ ತುಂಬ ರಿಸ್ಕಿ ಇಲ್ಲ, ಖಾಲಿ ರಾಕ್ಸ್ ಇದೆ. ಅಂದರೆ ಇವನು ಮುಂದೆ ಹೋಗ್ತೀನಲ್ಲ, ಅವನು ಅವಾಗದಿಂದ ನಗಾಡ್ತಿದ್ದಾನೆ. ಏನಕ್ಕಂದು ಗೊತ್ತಿಲ್ಲ. ಅದನ್ನ ನೆನ್ಸ್ಕೊಂಡು ನಂಗೆ ನಗಾಡಕ್ಕೆ ಬರ್ತಿದೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಇಲ್ಲಿ ನೋಡಿ, ಹಿಂಗೆ ದಾರಿ ಫುಲ್ಲು ಹಿಂಗೆ ರಾಕ್ಸ್ ಇದೆ. ಆರಾಮ್ಸೆ ಕಾಲು ಇಡ್ತಾ ಹೋಗ್ಬೋದು. ಕೆಲವೆಲ್ಲ ಇರ್ತವೆ ಫುಲ್ ಹಿಂಗೆ ಸ್ಟೀಪ್ ಇರ್ತವೆ, ಮತ್ತು ನಡೆಯೋಕ್ಕೆಲ್ಲ ಆಗಲ್ಲ. ಕೆಲವೊಂದು ಬೆಟ್ಟದಲ್ಲಿ ನೀವು ಸ್ಕಂದಗಿರಿ ನೋಡಿದ್ರು ಫುಲ್ಲು ಒಂಥರ ಕಲ್ಲು. ಬಟ್ ಇಲ್ಲಿ ಹಂಗಲ್ಲ, ಕಲ್ಲು ದಾರಿ. ಒಂದು ಸ್ವಲ್ಪ ಈಗ ಈ ಕಡೆಲ್ಲ ಮಳೆ ಬಿದ್ದದ್ರಿ ಕಾರಣದಿಂದ ಇಲ್ಲಿ ನಮ್ಗೆ ಸ್ವಲ್ಪ ಟ್ರೆಕ್ ಮಾಡೋಕೆ ಒಳ್ಳೆ ಮನ್ಸು ಬರ್ತಿದೆ. ಫುಲ್ಲು ಗ್ರೀನರಿ. ನಮ್ಗೆ ಬೇಕಾಗಿರೋದೇ ಇದೆ. ಫಸ್ಟ್ ವ್ಯೂ ಪಾಯಿಂಟು ನಮಗೆ ಮತ್ತು ನಮ್ಮ ಬಾಯ್ಸಿಗೂ ಸ್ವಲ್ಪ ಶಾಕ್ ಆಗಿತ್ತು, ಇಷ್ಟು ಬೇಗ ನಾವು ಹತ್ಬಿಟ್ವು ಅಂತೇಳಿ. ನಾವೊಂದು ಜಾಸ್ತಿ ಅಂದರೆ ಒಂದು 7-8 ನಿಮಿಷ ತೊಗೊಂಡಿರ್ಬೋದಲ್ಲ. ನಾವೊಂದು 7-8 ನಿಮಿಷ ತೊಗೊಂಡ್ವಿ ಅಷ್ಟೇ. ನಮಗೆ ಇಷ್ಟ ಸ್ವಲ್ಪ ಜಾಸ್ತಿ ಸ್ಟೀಪ್ ಥರನೂ ಇಲ್ಲ ದಾರಿ. ಹಿಂಗೆ ಒಂಥರ ಫುಲ್ ಹಿಂಗೇ ಇದೆ. ಎಲ್ಲೆಲ್ಲೋ ಒಂದು ಸ್ವಲ್ಪ ಮೇಲೆ ಹತ್ತು ಥರ ಇದೆ. ಬಟ್ ಇಟ್ಸ್ ಸರ್ಪ್ರೈಸಿಂಗ್. ಮತ್ತು ಈ ಬೆಟ್ಟ ಹೆಸರು ಹಾಲು ಚಿಲುಮೆ ಏನಕ್ಕೆ ಬಂತಂತನೂ ಗೊತ್ತಿಲ್ಲ. ನಾನು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿದೆ, ಎಲ್ಲೂ ಸಿಕ್ಕಿಲ್ಲ ಏನಕ್ಕೆ ಬಂತಂತೇಳಿ. ಬಟ್ ಹೆಸರು ಚೆನ್ನಾಗಿದೆ. ಅದೇ ನಾವು ಇಷ್ಟು ದಿವಸ ಟೀ ಕುಡಿತಾ ಇದ್ವಿ ಮನೇಲಿ. ಇವತ್ತೊಂದು ಸ್ವಲ್ಪ ಹೆಂಗೋ ಹಾಲು ಕುಡಿಲ್ವಲ್ಲ, ಅಟ್ಲೀಸ್ಟ್ ಹಾಲು ಚಿಲುಮೆ ಬೆಟ್ಟ ಹೋಗೋಣ ಅಂತೇಳಿ ನಾವು
ಈ ಬೆಟ್ಟ ಬಂದಿದ್ದು ಅರ್ಧ ದಾರಿ ಬಂದಾದ್ಮೇಲೆ, ಅರ್ಧ ದಾರಿ ಅಂದರೆ 1 ಕಿಲೋಮೀಟರ್ ಆದಮೇಲೆ ಏನೋ ದೇವ್ರ ಥರ ಒಂದು ಏನೋ ಇದೆ, ಏನಂತ ಗೊತ್ತಿಲ್ಲ. ಬಟ್ ನೋಡೋಣ ಮುಂದೆ. ಮತ್ತು ಇದು ಮಳೆಗಾಲದಲ್ಲಿ ಈ ಗ್ರಾಸ್ ಏನಾಗ್ಬಿಡುತ್ತೆ, ದಾರಿ ಸೈಡೆಲ್ಲ ಗ್ರಾಸ್ ಇರುತ್ತಲ್ಲ, ಸೊ ಈ ಗ್ರಾಸ್ ಅಲ್ಲ, ಅಲ್ಲಿ ಮುಂದೆ ಹಿಂದೆಲ್ಲ ತೋರಿಸ್ತಿತ್ತಲ್ಲ ಆ ಗ್ರಾಸು, ಅದು ನಮ್ದು ಎತ್ತರಕ್ಕೆ ಬೆಳೆದ್ಬಿಡುತ್ತೆ. ಇನ್ನೊಂದು ಒಂದು ತಿಂಗಳು ಹೋಗ್ಬಿಟ್ರೆ ಆವಾಗ ಫುಲ್ ಟ್ರೆಕ್ ಮಾಡೋದೆಲ್ಲ ಫುಲ್ ಕಷ್ಟ. ಸ್ವಲ್ಪ ಬರುವಾಗಲೇ ನೋಡಿ ಈ ಗ್ರಾಸ್ ಎಲ್ಲ, ಸೊ ನೀವು ಬರುವಾಗಲೇ ಒಂದು ಸ್ವಲ್ಪ ಪ್ರಾಪರ್ ಫುಲ್ ಸ್ಲೀವ್ಸ್ ಎಲ್ಲ ಹಾಕ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕಷ್ಟ, ಏನಂದರೆ ಫುಲ್ಲು ಎಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡುವ ಇಲ್ಲಿ ಯಾವ ರೂಟ್ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲೇನೋ ಒಂದು ಸಣ್ಣ ಮನೆ ಥರ ಒಂದಿದೆ, ಮನೆನ ದೇವಸ್ಥಾನನ ದೇವರಿಗೆ ಗೊತ್ತು. ಮೋಸ್ಟ್ಲಿ ಇದೇ ದಾರಿ, ನಾವು ಇದೇ ದಾರಿಯಲ್ಲಿ ಹೋಗಬೇಕು. ಏನೋ ಈ ದಾರಿ ಸರಿ ಇದೆ. ಇದ್ರಲ್ಲಿ ಆ್ಯಕ್ಚುಲಿ ಫಾರೆಸ್ಟ್ ಇದರಲ್ಲಿ 2 ರೂಟ್ ಇದೆ. ಬಟ್ ಯಾವುದ್ರಲ್ಲಿ ಹೋದರೂ ಇಲ್ಲೇ ಇದೇ ಪಾಯಿಂಟಿಗೆ ಬಂದು ಮೀಟ್ ಆಗಿಬಿಡ್ತೀರಾ. ಲೆಫ್ಟ್ ತೊಗೊಂಡ್ರು ಒಂದೇ, ರೈಟ್ ತೊಗೊಂಡ್ರು ಒಂದೇ. ಬಟ್ ಹೋಗೋದು ಒಂದೇ ಟಾಪಿಗೆ, ಆ್ಯಂಡ್ ವಾಪಸ್ ಬರುವಾಗ ಮೀಟ್ ಆಗೋದು ಒಂದೇ. ಇಲ್ಲಿ ಜಾಯಿಂಟ್ ಹಿಲ್ ಸ್ಪ್ಲಿಟ್ ಆಯಿತು, ಇಲ್ಲೇ ಬರ್ತೀರಾ. ಈ ಮನೆ ಏನೋ ಮನೆ ಥರ ಇದೆಯಲ್ಲ, ಇಲ್ಲೇ ಬರ್ತೀರಾ. ಮನೆಯೋ ದೇವಸ್ಥಾನ ಗೊತ್ತಿಲ್ಲ, ಇಲ್ಲೇ ಬರ್ತೀರಾ. ಸ್ವಲ್ಪ ಬೆಟ್ಟ ಗುಡ್ಡ ಥರ ಹತ್ತೋ ಥರ ಫೀಲ್ ಬರ್ತಾ ಇದೆ ಈಗ. ಇಲ್ಲಿ ದೇವರೇನೋ ಇದೆ, ಇಲ್ಲಿ ಗಂಟೆ ಎಲ್ಲ ಹಾಕಿದ್ದಾರೆ. ಸ್ವಲ್ಪ ದೇವರಂದ್ರೆ ಸ್ವಲ್ಪ ಭಕ್ತಿ ಜಾಸ್ತಿ, ಅದಕ್ಕೆ ಸ್ನಾನ ಮಾಡಿಲ್ಲ ಬೆಳಗ್ಗೆ, ಬೇಗ ಬರಬೇಕಲ್ಲ, ಅದಕ್ಕೆ ಹತ್ತಿರ ಹೋಗ್ತಿಲ್ಲ ನಾನು. ಶಿವಲಿಂಗ ಥರ ಕಾಣ್ತಾ ಇದೆ, ನಂದಿ ಇದೆ ಆ ಕಡೆ ಲೆಫ್ಟಲ್ಲಿ, ಮತ್ತೆ ನಂದಿ ಇದೆ. ಸ್ವಲ್ಪ ಹುಷಾರಲ್ಲ ಹೋಗುವಾಗ. ಒಬ್ಬರೇ ಸೋಲೋ ಟ್ರೆಕ್ಕೆಲ್ಲ ಹೋಗಬೇಡಿ. ಕೆಲವರು ಜೋಶ್ ಜಾಸ್ತಿ, ಸೋಲೋ ಹೋಗಬೇಕು, ಏನೋ ಎಕ್ಸ್ಪ್ಲೋರ್ ಮಾಡಬೇಕು, ಅದು ಇದು ಅಂತೇಳಿ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ಟ್ರೆಕ್ ಆಗಲಿ, ಯಾವುದೇ ಟ್ರೆಕ್ ಆಗಲಿ, ಸ್ವಲ್ಪ ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆ ಹೋಗಿ, ಅಥವಾ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಜೊತೆ ಎಲ್ಲ ಹೋಗಿ. ಏನೋ ಜೋಶ್ ಜಾಸ್ತಿ ಆಗುತ್ತೆ ಅಂತೇಳಿ ಸೋಲೋ ಟ್ರೆಕ್ಕೆಲ್ಲ ಹೋಗೋಕ್ಕೆ ಹೋಗಬೇಡಿ, ಸ್ವಲ್ಪ ರಿಸ್ಕಿ. ಒಂದು ಟ್ರೆಕ್ಕಿಗೋಸ್ಕರ ಯಾಕೆ ನಮ್ಮ ಜೀವನ ಒತ್ತಿಡಬೇಕು, ಏನಂತೀರಾ? ಆಮೇಲೆ ಜೋಶ್ ಹೋಗಿ ಪೇಪರಲ್ಲಿ ಫೋಟೋ ಬಂದರೆ ಕಷ್ಟ ಆಗಿಬಿಡುತ್ತೆ, ಕರೆಕ್ಟಲ್ಲ? ಹುಡುಗ ಯಾಕಾರು ಬಂದ ಅಂತ ಅನ್ಕೊಳ್ತವನೆ ಆಗದಿಂದ, ಹತ್ತಕ್ಕೆ ಆಗ್ತಿಲ್ಲ ಪಾಪ, ಹಸತಿ ಕೂತ್ಕೊಂಡ. ಬರೀ ಡೌಗಳು ಹೇಳಿದ್ರು ಒಪ್ಕೊಳ್ಳಲ್ಲ. ಇಲ್ಲ ಹತ್ತಿದ್ದೀನಿ ಅಂತ ಹೇಳ್ತಾನೆ. ನಾವು ಬಂದಿಲ್ಲ 10 ನಿಮಿಷ ಆದ್ಮೇಲೆ ಈಗ ಅವ್ನು ಬರ್ತಾ ಇದ್ದಾನೆ. ಶಿಶು ಬೇಗ ಬಾರೋ, ಇಲ್ಲಿ ನೋಡು, ಒಂದು ಹಾಯ್ ಹೇಳು ಫ್ಯಾನ್ಸಿಂಗ್ ನಿಂದ. ಅಕ್ಕಲ್ಲ ಐಸ ಬಾರೋ ಬೇಗ. ಇಲ್ಲೇ ಇದೆ ಅಂತಾನೆ ಇಷ್ಟು ದೂರ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ನಾವು ಒಂದು ಹಾಫ್ ಟ್ರೆಕ್ ಮಾಡಿರಬೇಕು. ಹಾಫ್ ಟ್ರೆಕ್ ಮಾಡಿ ಆದಮೇಲೆ ನಿಮಗೊಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರೂಟು ಟ್ರೈಲೆಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಅಂದರೆ ಸ್ವಲ್ಪ ಅಷ್ಟೊಂದು ಚಾಲೆಂಜಿಂಗ್ ಆಗಿಲ್ಲ, ಬಸ್ ಸ್ವಲ್ಪ ಹತ್ತಬೇಕು. ಸ್ವಲ್ಪ ಜನರೆಲ್ಲ ಬರೋದು ಕಮ್ಮಿ ಆದರೆ ಸ್ವಲ್ಪ ರೂಟ್ ನಶಿಸಿ ಹೋಗಬಹುದು. ಸುಮಾರು ಜನ ಹೇಳ್ತಿದ್ರು ಸ್ವಲ್ಪ ಜಾಸ್ತಿ ಕನ್ನಡ ಯೂಸ್ ಮಾಡಿ ಅಂತ. ಅದಕ್ಕೆ ಆದಷ್ಟು ಕನ್ನಡದಲ್ಲೇ ಮಾತಾಡೋ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲೊಂದು ಸ್ವಲ್ಪ ರೂಟ್ ಮಿಸ್ ಆಗುತ್ತೆ ಆಯ್ತಾ. ಆಲ್ರೆಡಿ ನಮ್ಮ ಹುಡುಗ ರೂಟ್ ಮಿಸ್ ಮಾಡ್ಕೊಂಡು ಎಲ್ಲೋ ಹೋಗಿ ಡೆಡ್ ಎಂಡ್ ಒಳಗೆ ಹೋಗಿ ಹೋಗಿ ಬಂದವನೇ. ಇಲ್ಲೇ ಒಂದು ಸಣ್ಣ ಆರೋ ಹಾಕಿದ್ದಾರೆ, ಹೆಂಗೆ ಹೋಗ್ಬೇಕಂತ. ಸ್ವಲ್ಪ ದೊಡ್ಡದೇ ಆರೋ ಇದೆ. ಸೊ ಅಲ್ಲೂ ಮುಂದೆನೂ ಇದೆ. ಸೊ ನೀವು ಹಿಂಗೆ ಸೈಡಿಂದ ಹೋಗ್ಬೇಕು, ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ಹೋಗಿ. ಇವನು ಶಿಶು ಅಂತ ಹೇಳಿದ್ದೀನಲ್ಲ ಆವಾಗಲೇ, ಅಣ್ಣ ಅಲ್ಲೋಗಿ ಏನು ನೋಡ್ಕೊಂಡು ಬಂದವನೇ. ನೋಡೋಣ, ಚೆನ್ನಾಗಿದೆ ರೂಟೆಲ್ಲ, ಏನು ಕನ್ಫ್ಯೂಷನ್ ಏನಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಳ್ಳಿ, ಸುಮ್ಮನೆ ಹೋಗ್ತಾ ಇರಬೇಡಿ ಯಾವುದೋ ಒಂದು ದಾರಿ ಅಂತೇಳಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇರಬೇಡಿ. ಆರಾಮ್ಸೆ ಈ ಥರ ಒಳ್ಳೆ ಕಾಲ್ ದಾರಿ.
ಇಲ್ಲಿ ಹೋಗ್ತಾ ಹೋಗ್ತಾ ಇನ್ನೊಂದು ಪೀಕಿಗೆ ಇನ್ನೊಂದು 800 ಮೀಟರ್ ಇರಬೇಕು ಟ್ರೆಕ್ ಮಾಡೋದು. ಸೊ ಇಲ್ಲ ಹೋಗ್ತಾ ಹೋಗ್ತಾ ಈ ಟೈಪ್ ಫುಲ್ ಗ್ರಾಸ್ ಕವರ್ ಆಗಿದೆ. ಅಕಸ್ಮಾತ್ ನಿಮಗೆ ಆಲ್ರೆಡಿ ಟ್ರೆಕ್ ಮಾಡಿದವ್ರು ಮಾತ್ರ ಈ ಟ್ರೆಕ್ಕಿಗೆ ಬನ್ನಿ, ಸುಮ್ಮನೆ ಮಿಸ್ ಆಗಿಬಿಡ್ತೀರಾ. ಅಂದರೆ ಏನೂ ಕಾಣ್ತಾ ಇಲ್ಲ, ನಮಗೇನೂ ಕಾಣ್ತಾ ಇಲ್ಲ ನೋಡಿ, ನೀವೇ ನೋಡ್ಬೋದು. ಅಕಸ್ಮಾತ್ ಇನ್ನೂ 1 ತಿಂಗಳು ಹೋದರೆ ಇದು ಫುಲ್ ಕವರ್ ಆಗಿ ರೂಟ್ ಯಾವುದು ಏನಂತಲೇ ಗೊತ್ತಾಗಲ್ಲ. ಸೊ ನಮ್ಮ ಟ್ರೆಕ್ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿದೆ. ಟ್ರೆಕ್ ಟಾಪ್ ರೀಚ್ ಆಗೋದ್ರಿಂದ ಮುಂಚೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು. ಆರಾಮ್ಸೆ ಇಲ್ಲಿ ಕೂತ್ಕೊಂಡು ಏನಾದ್ರು ತಿನ್ಕೊಂಡು ಹೋಗ್ಬೋದು. ಮತ್ತು ಅಲ್ಲೊಂದು ದೊಡ್ಡ ಬಂಡೆ ಥರ ಇದೆ. ಯಾರು ಅಲ್ಲಿ ಹತ್ತಕ್ಕೆಲ್ಲ ಹೋಗಬೇಡಿ, ಮತ್ತು ಇದ್ರೆ ಕೈಕಾಲು ಮುರ್ಕೊಳ್ಳೋದು ಪಕ್ಕ. ಕೆಲವರು ಇರ್ತಾರೆ ಸೂಪರ್ ಎಂಥೂಸಿಯಾಸ್ಟಿಕ್ ಪರ್ಸನ್ ಲೈಕ್ ಶಿಶು. ಇಲ್ಲಿ ನೋಡಿ, ನಮ್ಮ ಶಿಶುಗೆ ಒಂದು ಹೂ ಕೊಟ್ಬಿಟ್ಟೆ. ಇಡೀ ಬೆಟ್ಟದಲ್ಲಿ ಒಂದು ಹೂ ಸಿಕ್ತು. ಅವ್ನ ತಲೆ ಮೇಲೆ ಹುಡುಗಿ ಥರ ಮುಡ್ಕೊಂಡ್ಬಿಟ್ಟವನೇ. ಅಂದರೆ ಫೋಕಸ್ ಮಾಡೋದೇ ಬಿಡೋ ಗೊತ್ತಾಯಿಲ್ಲ. ಆಮೇಲೆ ತೋರಿಸ್ತೀನಿ ಒಂದ್ಸಲ. ಯಾವಾಗಲೂ ಹಾಗೆ ಅವನು ಫುಲ್ಲು. ಅದಕ್ಕೆ ಆವಾಗ ಹೇಳಿದೆ ಎಂಟರ್ಟೈನ್ಮೆಂಟ್ ಅಂದರೆ ಶಿಶು ಫುಲ್ಲು ಕೆಳಗಿಂದ ಮೇಲೆ ತನಕ ಒಳ್ಳೆ ಕಾಮಿಡಿ ಮಾಡ್ಕೊಂಬಂದ. ಟಾಪ್ ಯಾವುದಂತೂ ಗೊತ್ತಾಗ್ತಿಲ್ಲ. ಹಿಂಗೆ ನಡ್ಕೊಂಬರುವಾಗ ಇದೊಂದು ಒಳ್ಳೆ ಗುಹೆ ಥರ ಕಾಣ್ತಿದೆ. ಫುಲ್ ಚೆನ್ನಾಗಿದೆ ಮಾತ್ರ, ನೋಡಬೇಕು ಹೆಂಗೆ ಹೋಗ್ಬೇಕಂತ. ಬಟ್ ನಾವು ಗೂಗಲಲ್ಲಿ ನೋಡಿದ ಪ್ರಕಾರ ಒಂಥರ ರೌಂಡ್ ಹಾಕಬೇಕಂತೆ. ಮೇಲೆ ಹೋಗಿ ಕೆಳಗೆ ಬಂದು ವಾಪಸ್ ಅದೇ ಪ್ಲೇಸಿಗೆ ಅದೇ ರೂಟಿಗೆ ಜಾಯ್ನ್ ಆಗುತ್ತಂತ. ಒಂದು ಸತಿ ಫಿಗರ್ ಔಟ್ ಮಾಡಿ ಆದ್ಮೇಲೆ ನೋಡಬೇಕು. ಯಾರೋ ನಾವು ನೋಡಿದ ಪ್ರಕಾರ ಮೇಲೊಂದು ಟೆಂಪಲ್ ಇದೆ ಅಂತ ಹೇಳಿದರು. ಬಟ್ ಇಲ್ಲಿ ಟೆಂಪಲ್ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ. ನೋಡಬೇಕು. ನಾವು ಪೀಕಿಗೆ ಬಂದಾಗಿದೆ. ಮೋಸ್ಟ್ಲಿ ಇದೇ ಪೀಕು. ಅಂದರೆ ನಾವಲ್ಲಿ ಕೆಳಗೆ ಹೋದ್ವಲ್ಲ ಪ್ರೀವಿಯಸ್ ಕ್ಲಿಪ್ಪಲ್ಲಿ, ಅಲ್ಲಿ ಕೆಳಗೆ ಹೋಗಿ ವಾಪಸ್ ಮೇಲೆ ಬಂದಿದ್ದೇನೆ. ಅಂದರೆ ಇಲ್ಲೊಂದು ಪ್ರಾಪರ್ ಏನು ವ್ಯೂ ಪಾಯಿಂಟ್ ಏನು ಜಾಸ್ತಿ ಏನಿಲ್ಲ. ಬಟ್ ಟ್ರೆಕ್ ಒಂದು ಬರ್ತಿದೆ. ನಾವು ಹೋದ ರೂಟಲ್ಲೇ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನಾವು ಆಗಲೇ ಒಂದು ಕ್ಲಿಪ್ಪಲ್ಲಿ ತೋರಿಸಿದ್ದೆ ಇದೊಂದು ವ್ಯೂ ಪಾಯಿಂಟ್ನ. ಸೊ ನೀವು ಟ್ರೆಕ್ ಇಲ್ಲಿಗೆ ಮುಗಿಸಿ ಪರವಾಗಿಲ್ಲ. ಇಲ್ಲಿ ಒಂದು 100 ಮೀಟರ್ ಆಗುತ್ತೆ ಇನ್ನೂ ಟಾಪ್ ಹೋಗಬೇಕಾದ್ರೆ. ಬಟ್ ನೀವು ಎಲ್ಲೆಲ್ಲಿಂದ ಹೋಗಿ ರೂಟ್ ಮಿಸ್ ಮಾಡ್ಕೊಳ್ಳೋ ಬದಲು ಇಲ್ಲರೇ ಬಂದು ಸ್ಯಾಟಿಸ್ಫೈ ಆಗಿ ವಾಪಸ್ ಹೋದರೆ ಚೆನ್ನಾಗಿರುತ್ತೆ. ಈಗ ಕಂಪ್ಲೀಟ್ ಟ್ರೆಕ್ ಮುಗೀತು. ಮೇಲಿಂದ ಕೆಳಗೆ ಅಂದರೆ ಬೇಸಿಗೆ ಬಂದಿದ್ದೀವಿ. ಸೊ ತಲೆಯಲ್ಲಿ 108 ಯೋಚನೆ ಥರ ಈ ಟ್ರೆಕ್ಕಲ್ಲಿ 108 ದಾರಿ ಇದ್ದಾವೆ. ನೀವು ಅದು ಕರೆಕ್ಟ್ ನೋಡ್ಕೊಂಡು ಹೋಗಬೇಕು. ನಾವು ಹೋಗಿದ್ದೇ ಒಂದು ದಾರಿ, ಆ್ಯಕ್ಚುಲ್ ರೂಟ್ ಇದ್ದಿದ್ದೇ ಬೇರೆ, ಬಂದಿದ್ದೇ ಒಂದು ದಾರಿ, ಆ್ಯಕ್ಚುಲ್ ಬರೋ ಇದ್ದಿದ್ದೇ ರೂಟ್ ಬೇರೆ. ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ರೆಸ್ಪಾನ್ಸಿಬಲ್ ಆಗಿ ಹೋಗಿ, ಇಲ್ಲ ಸುಮ್ಮನೆ ಜೀವನೆಲ್ಲ ಒತ್ತಿಟ್ಟೆಲ್ಲ ಹೋಗಬೇಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಟ್ರೆಕ್ ಮಾಡೋರಿಗೆಲ್ಲ. ಇಲ್ಲಿಗೆ ಈ ಬ್ಲಾಗ್ ಮುಗೀತು. ಎಲ್ರಿಗೂ ನಮಸ್ಕಾರ. ಎಲ್ಲ ಬಾಯ್ ಹೇಳ್ರು. ಇವ್ರು ನಮ್ಮದು ಗ್ರೂಪ್ ಫ್ರೆಂಡ್ಸ್ ಬಾಯ್ ಹೇಳ್ತೇವೆ ನಾವು. ಬಾಯ್, ಗುಡ್ ಬಾಯ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ನೆಕ್ಸ್ಟ್ ಬ್ಲಾಗ್ ತನಕ ಕಾಯ್ತೀರಿ. ಜೈ ಶ್ರೀಕೃಷ್ಣ.